ಗಳು ನಮ್ಮ ಪರಿಸರದಲ್ಲಿನ ಆಹಾರ ಸಮತೋಲನದಲ್ಲಿ ಬಹು ಮುಖ್ಯವಾದ ಪಾತ್ರವನ್ನು ವಹಿಸಿದೆ. ಕಪ್ಪೆಗಳು ಚಿಕ್ಕ ಪುಟ್ಟ ಕ್ರಿಮಿ ಕೀಟಗಳನ್ನು ತಿಂದು ಬೆಳೆಯುತ್ತವೆ. ಇದರಿಂದ ಹೆಚ್ಚಾಗಬಹುದಾದ ಕ್ರಿಮಿಗಳ ಸಂಖ್ಯೆಯು ಕಡಿಮೆಯಾಗುತ್ತವೆ ಮತ್ತು ಕಪ್ಪೆಗಳನ್ನು ಆಹಾರವಾಗಿ ಹಾವುಗಳು, ಕೆಲವು ಪಕ್ಷಿಗಳು ಮತ್ತು ಇನ್ನೂ ಕೆಲವು ಪ್ರಾಣಿಗಳು ತಿನ್ನುವುದರಿಂದ ಅವುಗಳಿಗೆ ಆಹಾರವಾಗಿ ಕಪ್ಪೆಗಳು ಪರಿಸರದ ಸಮತೋಲನವನ್ನು ಕಾಪಾಡುತ್ತವೆ. 7. ಅತಿ ವೈಪರೀತ್ಯವಾದ ಹವಾಮಾನವನ್ನು ಎದುರಿಸಲು ಕೆಲವು ಕಪ್ಪೆಗಳು ಹೈಬರ್ನೇಟ್ ಅಂದರೆ ಸುಪ್ತಾವಸ್ಥೆಗೆ ಹೋಗುತ್ತದೆ. ಈ ಸಮಯದಲ್ಲಿ ಅವು ಯಾವುದೇ ತರಹದ ಚಟುವಟಿಕೆಗಳನ್ನು ಮಾಡುವುದಿಲ್ಲ. ಕೇವಲ ಒಂದು ಜಾಗದಲ್ಲಿ ಅಲ್ಲಾಡದೆ ಸುಮ್ಮನೆ ಕೂರುತ್ತವೆ. ಅವುಗಳ ದೇಹದ ಚಟುವಟಿಕೆಗಳೂ ಸಹ ತುಂಬ ನಿಧಾನವಾಗಿ ಇರುತ್ತವೆ. ಅವುಗಳು ಮಣ್ಣಿನೊಳಗೆ ಅಥವಾ ನೀರಿನೊಳಗೆ ಅಥವಾ ಯಾವುದಾದರೂ ಮರದ ದಿಮ್ಮಿಗಳ ಒಳಗಡೆ ವಾಸ ಮಾಡುತ್ತಿರುತ್ತವೆ ಮತ್ತು ಹೊರ ಪ್ರಪಂಚದಿಂದ ಬಹಳ ಕಾಲ ದೂರವೇ ಉಳಿದು ಬಿಡುತ್ತವೆ. ಈ ಸುಪ್ತಾವಸ್ಥೆಯನ್ನು ಅತಿಯಾದ ಚಳಿಗಾಲ ಅಥವಾ ಅತಿ ಹೆಚ್ಚಿನ ಬಿಸಿಲು ಕಾಲಗಳಲ್ಲಿ ಕಾಣಬಹುದು. ಅನುಕೂಲಕರವಾದ ವಾತಾವರಣ ಮರಳಿ ಬಂದಾಗ ಈ ಕಪ್ಪೆಗಳು ಸಹ ಮೊದಲಿನಂತೆ ಚಟುವಟಿಕೆಯಿಂದ ಇರಲು ಪ್ರಾರಂಭಿಸುತ್ತವೆ. 8. ಕೆಲವು ಕಪ್ಪೆಗಳು ತಮ್ಮ ಬೇರ್ಪಟ್ಟ ಕಾಲುಗಳನ್ನು ಮತ್ತೆ ರಿಪೇರಿ ಮಾಡಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿರುತ್ತವೆ. ಬೇರ್ಪಟ್ಟ ಕೈಕಾಲುಗಳ ಅಳತೆಗೆ ಸರಿಯಾಗಿ ಮತ್ತೊಂದು ಹೊಸ ಕೈಕಾಲುಗಳು ಉತ್ಪತ್ತಿಯಾಗುತ್ತವೆ ಮತ್ತು ಅದು ಕಾರ್ಯನಿರ್ವಹಿಸುವ ಸಾಮರ್ಥ್ಯವನ್ನು ಹೊಂದಿರುತ್ತವೆ. ಇದನ್ನು ರೀಜನರೇಷನ್ ಅಥವಾ ಮರು ಉತ್ಪತ್ತಿ ಎಂದು ಕರೆಯುತ್ತೇವೆ. ಇದಕ್ಕೆ ಬೇಕಾಗುವ ಸರಿಯಾದ ಜೀನ್ಸ್ಗಳು, ಪ್ರೋಟೀನ್ಸ್ಗಳನ್ನು ಆ ಸಮಯದಲ್ಲಿ ಸರಿಯಾದ ಅಳತೆಗೆ ಉತ್ಪತ್ತಿ ಮಾಡುವ ಸಾಮರ್ಥ್ಯವನ್ನು ಸಹ ಕಪ್ಪೆಗಳು ಹೊಂದಿರುತ್ತವೆ. 9. ಕಪ್ಪೆಗಳ ಸಂತಾನೋತ್ಪತ್ತಿ ಕ್ರಮಗಳು ಮಾನವನಿಗಿಂತ ಬೇರೆಯದ್ದಾಗಿರುತ್ತದೆ. ಇವುಗಳದ್ದು ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್ ಆಗಿರುತ್ತವೆ. ಅಂದರೆ ಹೆಣ್ಣು ಕಪ್ಪೆಯು ತನ್ನ ಮೊಟ್ಟೆಯನ್ನು ಹೊರಗೆ ಬಿಡುಗಡೆ ಮಾಡುತ್ತದೆ ಮತ್ತು ಗಂಡು ಕಪ್ಪೆಯು ಹೆಣ್ಣು ಕಪ್ಪೆಯ ಬೆನ್ನಿನ ಮೇಲೆ ಕುಳಿತು ಹೊರಬಂದ ಮೊಟ್ಟೆಗಳಿಗೆ ತನ್ನ ವೀರ್ಯವನ್ನು ಇಂಜೆಕ್ಟ್ ಮಾಡುತ್ತದೆ. ಇದರಿಂದ ಭ್ರೂಣದ ಉತ್ಪತ್ತಿ ಆಗುತ್ತವೆ. ಹೀಗೆ ಅನೇಕ ಮೊಟ್ಟೆಗಳು ಹೊರಬರುತ್ತವೆ ಮತ್ತು ಭ್ರೂಣದ ಉತ್ಪತ್ತಿಯಾಗಿ ಸಾವಿರಾರು ಸಂಖ್ಯೆಯ ಕಪ್ಪೆಗಳ ಜನನವಾಗುತ್ತವೆ. 10. ಕೆಲವು ಕಪ್ಪೆಗಳು ವಿಷಕಾರಕವಾಗಿರುತ್ತವೆ. ಅವುಗಳು ತಮ್ಮ ವಿಷವನ್ನು ತಮ್ಮನ್ನು ಹಿಡಿಯಲು ಬರುವ ಪ್ರಾಣಿಗಳ ಅಥವಾ ಪಕ್ಷಿಗಳ ಮೇಲೆ ಪ್ರಯೋಗಿಸುತ್ತವೆ. ಈ ವಿಷವನ್ನು ಅವುಗಳ ತ್ವಚೆಯ ಮೂಲಕ ಉತ್ಪಾದಿಸುತ್ತದೆ ಮತ್ತು ಇದು ಎಚ್ಚರಿಕೆಯ ಬಣ್ಣಗಳಾದ ಕೆಂಪು, ನೀಲಿ, ಹಳದಿ, ಹಸಿರು ಬಣ್ಣಗಳಲ್ಲಿ ಇರುತ್ತವೆ. ಅವುಗಳು ಈ ವಿಷವನ್ನು ಅವುಗಳ ಆಹಾರದಿಂದ ಪಡೆದುಕೊಳ್ಳುತ್ತವೆ. ಕಪ್ಪೆಗಳು ವಿಷಯುಕ್ತ ಕೀಟಗಳ ಸೇವನೆಯಿಂದ ಮತ್ತು ಕೆಲವು ಗಿಡಗಳ ವಿಷದ ಪದಾರ್ಥಗಳನ್ನು ಸೇವಿಸುವುದರ ಮೂಲಕ ಈ ವಿಷವನ್ನು ತಾನು ಪಡೆದುಕೊಳ್ಳುತ್ತದೆ. ಒಂದು ವೇಳೆ ಇವುಗಳಿಗೆ ಆ ವಿಷ